ವೀಕ್ಷಕರೇ, ಲಕ್ಕುಂಡಿಯ ಇತಿಹಾಸ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರತಿಯೊಂದು ಗೋಡೆ ಕಲ್ಲುಗಳು ಗತಕಾಲದ ಇತಿಹಾಸವನ್ನ ಸಾರಿ ಹೇಳ್ತಾ ಇವೆ. ಒಂದೊಂದೇ ರೋಚಕ ರಹಸ್ಯಗಳು ಹೊರಬೀಳ್ತಾ ಇದ್ದಾವೆ. ಲಕ್ಕುಂಡಿಯ ಮೇಲೆ ನಡೆದ ಯುದ್ಧಗಳ ಕಥೆಗಳನ್ನ ವೀರಗಲ್ಲುಗಳು ಸಾರಿ ಹೇಳ್ತಾ ಇದ್ದಾವೆ. ಇದೆಲ್ಲದರ ಕುರಿತಾದ ಕುತೂಹಲಕಾರಿ ಸ್ಟೋರಿ ಇಲ್ಲಿದೆ. ಬಗೆದಷ್ಟು ಬಯಲಾಗ್ತಿದೆ ಐತಿಹಾಸಿಕ ಲಕ್ಕುಂಡಿ ರಹಸ್ಯ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ಇತಿಹಾಸದ ಒಂದೊಂದೇ ರಹಸ್ಯಗಳು ಬಯಲಾಗ್ತಿವೆ. ಗ್ರಾಮದ ಸುತ್ತಮುತ್ತ ವೀರಗಲ್ಲುಗಳು ಪತ್ತೆಯಾಗ್ತಿದ್ದು, ವೀರರು ಹಾಗೂ ಯುದ್ಧದ ಸನ್ನಿವೇಶವನ್ನ ವೀರಗಲ್ಲು ಹೇಳ್ತಿವೆ. ಪ್ರದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಸಾಕಷ್ಟು ಯುದ್ಧಗಳು ನಡೆದಿದ್ದವು ಎನ್ನುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿವೆ. ಗದಗದ ಬೆಟಗೇರಿಯಲ್ಲಿ ಪತ್ತೆಯಾದ ರಣರೋಚಕ ರಹಸ್ಯಗಳನ್ನ ಬಿಚ್ಚಿಡ್ತಾ ಇವೆ. ಯುದ್ಧದ ಸನ್ನಿವೇಶಗಳನ್ನು ವಿವರಿಸುವ ಅಪರೂಪದ ವೀರಗಲ್ಲುಗಳು ಕಲ್ಲಿನ ಮೇಲೆ ಕೆತ್ತನೆಯಾಗಿ ಉಳಿದಿದ್ದು, ಆ ಕಾಲದ ಭೀಕರ ಹೋರಾಟಗಳನ್ನ ಇಂದಿಗೂ ಸಾರಿ ಹೇಳ್ತಿವೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮವನ್ನು ರಾಷ್ಟ್ರಕೂಟರು, ವಿಜಯನಗರ ಅರಸರು, ಚಾಲುಕ್ಯರು ಕೂಡ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ್ರು. ಅದರಲ್ಲಿ 8, 9 ಮತ್ತು 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ್ರು. ಈ ಸಮಯದಲ್ಲಿ ಲಕ್ಕುಂಡಿ ಕೂಡ ಗತವೈಭವದಿಂದ ಮೆರೆದಿತ್ತು. ಯಾಕಂತಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ಅಂತ ಸಮಯದಲ್ಲಿ ಕೂಡ ಸಾಕಷ್ಟು ಯುದ್ಧಗಳಾಗಿದ್ವು. ಆ ಯುದ್ಧಗಳಿಗೆ ಸಾಕ್ಷಿ ಎನ್ನುವಂತೆ ಇವಾಗ ವೀರಗಲ್ಲು ಕೂಡ ಸಿಗ್ತಾ ಇದ್ದಾವೆ. ಸುಮಾರು 15 ವೀರಗಲ್ಲುಗಳು ಪತ್ತೆಯಾಗಿದ್ದು, ಲಕ್ಕುಂಡಿ ಹಾಗೂ ಅದರ ಸುತ್ತಮುತ್ತ ನಡೆದ ಯುದ್ಧದ ದೃಶ್ಯಾವಳಿಗಳನ್ನು ಸ್ಪಷ್ಟವಾಗಿ ಚಿತ್ರಿಸಿವೆ. ವೀರ ಮರಣ ಹೊಂದಿದ ದಂಡನಾಯಕರನ್ನ ಅಪ್ಸರೆಯರು ದೇವಲೋಕಕ್ಕೆ ಕರೆದುಕೊಂಡು ಹೋಗುವ ದೃಶ್ಯಗಳು ಈ ವೀರಗಲ್ಲುಗಳಲ್ಲಿ ಇವೆ. ಯುದ್ಧದಲ್ಲಿ ಮರಣ ಹೊಂದಿದವರಿಗೆ ದೇವಲೋಕದಲ್ಲಿ ದೇವರ ಸ್ಥಾನಮಾನ ಸಿಗುತ್ತೆ ಎಂಬ ಆ ಕಾಲದ ನಂಬಿಕೆಯನ್ನ ಪ್ರತಿಬಿಂಬಿಸುತ್ತವೆ. ವೀರಗಲ್ಲುಗಳು ಸಾಮಾನ್ಯವಾಗಿ ಯುದ್ಧಗಳಲ್ಲಿ ಮರಣ ಹೊಂದಿರತಕ್ಕಂತ ವೀರರಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು ಹೇಳಿದ್ರೆ, ಇನ್ನು ಕೆಲವು ಈ ಬೇರೆ ಬೇರೆ ದಾಳಿಗಳು, ಶತ್ರುಗಳು ಊರಿನ ಮೇಲೆ ದಾಳಿ ಮಾಡುವ, ಅದು ಸಂಪತ್ತಿನ ಲೂಟಿ ಇರಬಹುದು, ಅಥವಾ ಊರಿನ ಮೇಲೆ ಸ್ತ್ರೀಯರ ಮೇಲೆ ಅತ್ಯಾಚಾರ ಇರಬಹುದು, ಊರಿನ ಗೋ ಸಂಪತ್ತನ್ನ ದೋಚಿಕೊಂಡು ಹೋಗ್ಲಿಕ್ಕೆ ಬಂದಿರಬಹುದು. ಇಂಥ ಇತ್ಯಾದಿ ಪ್ರಕಾರಗಳಲ್ಲಿ ದಾಳಿ ಮಾಡಿರತಕ್ಕಂತ ವೀರರ ಪರೋಕ್ಷ ವಿನ್ಯಾರ್ಥವಾಗಿ ಈ ಬೆಟಗೇರಿ ಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ಈ ವೀರಗಲ್ಲುಗಳ ಅವತ್ತಿನ ಲಕ್ಕುಂಡಿ ಪರಿಸರದಲ್ಲಿ ನಡೆದಿರತಕ್ಕಂತ ಯುದ್ಧಗಳಿಗೆ ಅತ್ಯಂತ ಮಹತ್ವಪೂರ್ಣವಾದಂತ ಆಕರಗಳು ಅಂತೇಳಿ ನಾವು ಇವುಗಳನ್ನು ಹೇಳಬಹುದು. ಇನ್ನು ಲಕ್ಕುಂಡಿ ರಕ್ಷಣೆಯಾಗಿ ಸಾಕಷ್ಟು ದಂಡನಾಯಕರು ಹೋರಾಟ ಮಾಡಿದ್ದಾರೆ. ಲಕ್ಕುಂಡಿ ಗ್ರಾಮದ ಸಂಪತ್ತು ಗತ ವೈಭವ ಉಳಿಸಿಕೊಳ್ಳಲು ಸಾಕಷ್ಟು ಹೋರಾಟವಾಗಿವೆ. ಯುದ್ಧಗಳು ನಡೆದಿರುವ ಐತಿಹಾಸಿಕ ನೆಲವೆಂಬುದನ್ನು ಸ್ಪಷ್ಟಪಡಿಸುತ್ತವೆ. ಸಾಮಾನ್ಯವಾಗಿ ವೀರಗಲ್ಲುಗಳನ್ನು ತಾವೆಲ್ಲ ಗಮನಿಸಬಹುದು. 3 ಪಟ್ಟಿಕೆಗಳು ಇರತಕ್ಕಂಥದ್ದು. ರಾಷ್ಟ್ರಕೂಟರು ಮತ್ತು ಬಾದಾಮಿ ಚಾಲುಕ್ಯರ ವೀರಗಲ್ಲುಗಳನ್ನ 3 ಪಟ್ಟಿಕೆಗಳಲ್ಲಿ ತೋರಿಸತಕ್ಕಂಥದ್ದು. ಕೆಳಗಿನ ಪಟ್ಟಿಕೆ ಭೂಲೋಕ, ಮತ್ತೆ 2ನೇ ಪಟ್ಟಿಕೆ ಮಧ್ಯಲೋಕ, ಮೇಲಿನ ಪಟ್ಟಿಕೆ ದೇವಲೋಕ ಅಂತೇಳಿ. ಈ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಯುದ್ಧದಲ್ಲಿ ನಡೆದಂತ ವೀರನೇ ದೇವನ ಸ್ವರೂಪವನ್ನು ಪಡಿತಕ್ಕಂಥದ್ದು, ದೇವನ ಸ್ಥಾನಮಾನವನ್ನು ಪಡಿತಕ್ಕಂಥದ್ದು ಅನ್ನೋ ಉದ್ದೇಶದಿಂದ ಈ ರೀತಿ 3ನೇ ಶಿಲ್ಪ ಪಟ್ಟಿಕೆಯಲ್ಲಿ ವೀರನನ್ನ ದೇವರ ರೀತಿಯಲ್ಲಿ ತೋರಿಸತಕ್ಕಂಥದ್ದು. ಲಕ್ಕುಂಡಿ ಪಟ್ಟಣದ ಮೇಲೆ ನಡೆದ ದಾಳಿಯ ಭೀಕರತೆ ಶಿಲೆಗಳಲ್ಲಿ ಜೀವಂತವಾಗಿ ಉಳಿದಿದೆ. ಯುದ್ಧದ ಸಮಯದಲ್ಲಿ ಲಕ್ಕುಂಡಿಯ ಕೆಲವು ಪುರಾತನ ದೇವಸ್ಥಾನಗಳು ಹಾಳಾಗಿರಬಹುದು. ಒಟ್ಟಾರೆ ಪ್ರತಿಯೊಂದು ಶಾಸನ, ವೀರಗಲ್ಲು ಇತಿಹಾಸದ ರೋಚಕ ಕಥೆಗಳನ್ನ, ಯುದ್ಧಗಳನ್ನ ಸಾರಿ ಹೇಳ್ತಿವೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ವೀಕ್ಷಕರೇ, ಲಕ್ಕುಂಡಿಯ ಇತಿಹಾಸ ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರತಿಯೊಂದು ಗೋಡೆ ಕಲ್ಲುಗಳು ಗತಕಾಲದ ಇತಿಹಾಸವನ್ನ ಸಾರಿ ಹೇಳ್ತಾ ಇವೆ. ಒಂದೊಂದೇ ರೋಚಕ ರಹಸ್ಯಗಳು ಹೊರಬೀಳ್ತಾ ಇದ್ದಾವೆ. ಲಕ್ಕುಂಡಿಯ ಮೇಲೆ ನಡೆದ ಯುದ್ಧಗಳ ಕಥೆಗಳನ್ನ ವೀರಗಲ್ಲುಗಳು ಸಾರಿ ಹೇಳ್ತಾ ಇದ್ದಾವೆ. ಇದೆಲ್ಲದರ ಕುರಿತಾದ ಕುತೂಹಲಕಾರಿ ಸ್ಟೋರಿ ಇಲ್ಲಿದೆ. ಬಗೆದಷ್ಟು ಬಯಲಾಗ್ತಿದೆ ಐತಿಹಾಸಿಕ ಲಕ್ಕುಂಡಿ ರಹಸ್ಯ.
ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ಇತಿಹಾಸದ ಒಂದೊಂದೇ ರಹಸ್ಯಗಳು ಬಯಲಾಗ್ತಿವೆ. ಗ್ರಾಮದ ಸುತ್ತಮುತ್ತ ವೀರಗಲ್ಲುಗಳು ಪತ್ತೆಯಾಗ್ತಿದ್ದು, ವೀರರು ಹಾಗೂ ಯುದ್ಧದ ಸನ್ನಿವೇಶವನ್ನ ವೀರಗಲ್ಲು ಹೇಳ್ತಿವೆ. ಈ ಪ್ರದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಸಾಕಷ್ಟು ಯುದ್ಧಗಳು ನಡೆದಿದ್ದವು ಎನ್ನುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿವೆ. ಗದಗದ ಬೆಟಗೆರೆಯಲ್ಲಿ ಪತ್ತೆಯಾದ ರಣರೋಚಕ ರಹಸ್ಯಗಳನ್ನ ಬಿಚ್ಚಿಡ್ತಾ ಇವೆ. ಯುದ್ಧದ ಸನ್ನಿವೇಶಗಳನ್ನು ವಿವರಿಸುವ ಅಪರೂಪದ ವೀರಗಲ್ಲುಗಳು ಕಲ್ಲಿನ ಮೇಲೆ ಕೆತ್ತನೆಯಾಗಿ ಉಳಿದಿದ್ದವು. ಆ ಕಾಲದ ಭೀಕರ ಹೋರಾಟಗಳನ್ನ ಇಂದಿಗೂ ಸಾರಿ ಸಾರಿ ಹೇಳ್ತಿವೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮವನ್ನು ರಾಷ್ಟ್ರಕೂಟರು, ವಿಜಯನಗರ ಅರಸರು, ಚಾಲುಕ್ಯರು ಕೂಡ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ್ರು. ಅದರಲ್ಲಿ 8, 9 ಮತ್ತು 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ್ರು. ಈ ಸಮಯದಲ್ಲಿ ಲಕ್ಕುಂಡಿ ಕೂಡ ಗತವೈಭವದಿಂದ ಮೆರೆದಿತ್ತು. ಯಾಕಂತಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ಅಂತ ಸಮಯದಲ್ಲಿ ಕೂಡ ಸಾಕಷ್ಟು ಯುದ್ಧಗಳಾಗಿದ್ವು. ಆ ಯುದ್ಧಗಳಿಗೆ ಸಾಕ್ಷಿ ಎನ್ನುವಂತೆ ಇವಾಗ ವೀರಗಲ್ಲು ಕೂಡ ಸಿಗ್ತಾ ಇದ್ದಾವೆ. ಸುಮಾರು 15 ವೀರಗಲ್ಲುಗಳು ಪತ್ತೆಯಾಗಿದ್ದು, ಲಕ್ಕುಂಡಿ ಹಾಗೂ ಅದರ ಸುತ್ತಮುತ್ತ ನಡೆದ ಯುದ್ಧದ ದೃಶ್ಯಾವಳಿಗಳನ್ನ ಸ್ಪಷ್ಟವಾಗಿ ಚಿತ್ರಿಸಿವೆ. ವೀರ ಮರಣ ಹೊಂದಿದ ದಂಡನಾಯಕರನ್ನ ಅಪ್ಸರೆಯರು ದೇವಲೋಕಕ್ಕೆ ಕರೆದುಕೊಂಡು ಹೋಗುವ ದೃಶ್ಯಗಳು ಈ ವೀರಗಲ್ಲುಗಳಲ್ಲಿ ಇವೆ. ಯುದ್ಧದಲ್ಲಿ ಮರಣ ಹೊಂದಿದವರಿಗೆ ದೇವಲೋಕದಲ್ಲಿ ದೇವರ ಸ್ಥಾನಮಾನ ಸಿಗುತ್ತೆ ಎಂಬ ಆ ಕಾಲದ ನಂಬಿಕೆಯನ್ನ ಪ್ರತಿಬಿಂಬಿಸುತ್ತವೆ. ವೀರಗಲ್ಲುಗಳು ಸಾಮಾನ್ಯವಾಗಿ ಯುದ್ಧಗಳಲ್ಲಿ ಮರಣ ಹೊಂದಿರತಕ್ಕಂತ ವೀರರಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು ಹೇಳಿದ್ರೆ, ಇನ್ನು ಕೆಲವು ಈ ಬೇರೆ ಬೇರೆ ದಾಳಿಗಳು, ಶತ್ರುಗಳು ಊರಿನ ಮೇಲೆ ದಾಳಿ ಮಾಡುವ, ಅದು ಸಂಪತ್ತಿನ ಲೂಟಿ ಇರಬಹುದು, ಅಥವಾ ಊರಿನ ಮೇಲೆ ಸ್ತ್ರೀಯರ ಮೇಲೆ ಅತ್ಯಾಚಾರ ಇರಬಹುದು, ಊರಿನ ಗೋ ಸಂಪತ್ತನ್ನ ದೋಚಿಕೊಂಡು ಹೋಗ್ಲಿಕ್ಕೆ ಬಂದಿರಬಹುದು. ಇಂಥ ಇತ್ಯಾದಿ ಪ್ರಕಾರಗಳಲ್ಲಿ ದಾಳಿ ಮಾಡಿರತಕ್ಕಂತ ವೀರರ ಪರೋಕ್ಷ ವಿನ್ಯಾರ್ಥವಾಗಿ ಈ ಬೆಟಗೇರಿ ಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ಈ ವೀರಗಲ್ಲುಗಳ ಅವತ್ತಿನ ಲಕ್ಕುಂಡಿ ಪರಿಸರದಲ್ಲಿ ನಡೆದಿರತಕ್ಕಂತ ಯುದ್ಧಗಳಿಗೆ ಅತ್ಯಂತ ಮಹತ್ವಪೂರ್ಣವಾದಂತ ಆಕಾರಗಳು ಅಂತೇಳಿ ನಾವು ಇವುಗಳನ್ನು ಹೇಳಬಹುದು. ಇನ್ನು ಲಕ್ಕುಂಡಿ ರಕ್ಷಣೆಯಾಗಿ ಸಾಕಷ್ಟು ದಂಡನಾಯಕರು ಹೋರಾಟ ಮಾಡಿದ್ದಾರೆ. ಲಕ್ಕುಂಡಿ ಗ್ರಾಮದ ಸಂಪತ್ತು ಗತ ವೈಭವ ಉಳಿಸಿಕೊಳ್ಳಲು ಸಾಕಷ್ಟು ಹೋರಾಟವಾಗಿವೆ. ಯುದ್ಧಗಳು ನಡೆದಿರುವ ಐತಿಹಾಸಿಕ ನೆಲವೆಂಬುದನ್ನು ಸ್ಪಷ್ಟಪಡಿಸುತ್ತವೆ. ಸಾಮಾನ್ಯವಾಗಿ ವೀರಗಲ್ಲುಗಳನ್ನು ತಾವೆಲ್ಲ ಗಮನಿಸಬಹುದು. 3 ಪಟ್ಟಿಕೆಗಳು ಇರತಕ್ಕಂಥದ್ದು. ರಾಷ್ಟ್ರಕೂಟರು ಮತ್ತು ಬಾದಾಮಿ ಚಾಲುಕ್ಯರ ವೀರಗಲ್ಲುಗಳನ್ನ 3 ಪಟ್ಟಿಕೆಗಳಲ್ಲಿ ತೋರಿಸ್ತಕ್ಕಂಥದ್ದು. ಕೆಳಗಿನ ಪಟ್ಟಿಕೆ ಭೂಲೋಕ, ಮತ್ತೆ 2ನೇ ಪಟ್ಟಿಕೆ ಮಧ್ಯಲೋಕ, ಮೇಲಿನ ಪಟ್ಟಿಕೆ ದೇವಲೋಕ ಅಂತೇಳಿ. ಈ ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಯುದ್ಧದಲ್ಲಿ ನಡೆದಂತ ವೀರನೇ ದೇವನ ಸ್ವರೂಪವನ್ನು ಪಡಿತಕ್ಕಂಥದ್ದು, ದೇವನ ಸ್ಥಾನಮಾನವನ್ನು ಪಡಿತಕ್ಕಂಥದ್ದು ಅನ್ನೋ ಉದ್ದೇಶದಿಂದ ಈ ರೀತಿ 3ನೇ ಶಿಲ್ಪ ಪಟ್ಟಿಕೆಯಲ್ಲಿ ವೀರನನ್ನ ದೇವರ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು. ಲಕ್ಕುಂಡಿ ಪಟ್ಟಣದ ಮೇಲೆ ನಡೆದ ದಾಳಿಯ ಭೀಕರತೆ ಶಿಲೆಗಳಲ್ಲಿ ಜೀವಂತವಾಗಿ ಉಳಿದಿದೆ. ಯುದ್ಧದ ಸಮಯದಲ್ಲಿ ಲಕ್ಕುಂಡಿಯ ಕೆಲವು ಪುರಾತನ ದೇವಸ್ಥಾನಗಳು ಹಾಳಾಗಿವೆ.